Welcome to Travel with Sunny. ಗೆಳೆಯರೇ, ಟ್ರಾವೆಲ್ ವಿತ್ ಸನ್ನಿಗೆ ಸ್ವಾಗತ ಸುಸ್ವಾಗತ. ನಾನು ಇದ್ದೀನಿ ದಾವಣಗೆರೆಯಲ್ಲಿ. ದಾವಣಗೆರೆ ಅಂದಮೇಲೆ ನಾವು ದಾವಣಗೆರೆ ಬೆಣ್ಣೆ ದೋಸೆನ ಹೆಂಗೆ ಮರೆಯೋಕ್ಕಾಗುತ್ತೆ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಶಾಂತಪ್ಪ ಹೋಟ್ಲು ದಾವಣಗೆರೆಯಲ್ಲಿ ಈ ಬೆಣ್ಣೆ ದೋಸೆ ತಿನ್ನೋದಕ್ಕೆ. ಇದನ್ನು ಯಾರು ಶುರು ಮಾಡಿದ್ರು, ಯಾವಾಗ ಶುರು ಮಾಡಿದ್ರು, ಬನ್ನಿ ನೋಡೋಣ. ದಯವಿಟ್ಟು ಟ್ರಾವೆಲ್ ವಿತ್ ಸನ್ನಿಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ಕಾಲದಲ್ಲಿ ದಾವಣಗೆರೆ ಅಂದರೆ ಬಟ್ಟೆಯ ಉದ್ಯಮಕ್ಕೆ ತುಂಬ ಪ್ರಸಿದ್ಧವಾಗಿತ್ತು. ಆದರೆ ಈಗ ಆ ಉದ್ಯಮ ಇಲ್ಲ. ನಮಗೆ ದಾವಣಗೆರೆ ಅಂದರೆ ಬೆಣ್ಣೆ ದೋಸೆ ನೆನಪಾಗುತ್ತೆ. ಬೆಣ್ಣೆ ದೋಸೆ ಬೆಣ್ಣೆ ಲೇಟಾಗಿ ಬಂದ್ವಿ, ಹಂಗಾಗಿ ಪಲ್ಯ ಆಗೋದು. ನಮಸ್ಕಾರ. ನಾವು ದಾವಣಗೆರೆಯಿಂದ ಶಾಂತಪ್ಪ ಬೆಣ್ಣೆ ಇತಿಹಾಸ ಇದೆ. 1928 ರಾಮದುರ್ಗದಿಂದ ದಾವಣಗೆರೆ ಆಗ ಮೈಸೂರು ಸೀಮೆ ಅಂತಂದ್ರೆ ಇರುತ್ತೆ. ಆಗ ನಮ್ಮ ಚೆನ್ನಮ್ಮಜ್ಜಿ ಎಲ್ಲರೂ ದಾವಣಗೆರೆ ಬೆಣ್ಣೆ ದೋಸೆ ಹಾಗೆ ಚೆನ್ನಾಗಿ ಹೆಸರುವಾಸಿಯಾಗಿದೆ. ನೀವು ಬೆಣ್ಣೆ ಎಲ್ಲಿಂದ ತರ್ತೀರಾ? ಬೆಣ್ಣೆ ಹಳ್ಳಿ ಬೆಣ್ಣೆ ಇಲ್ಲೇ ಭಾನುವಾರ ದಿವಸ ಇಲ್ಲೇ ನಮ್ಮ ಹೋಟ್ಲದ್ದು ಸಂತೆ ಆಗುತ್ತೆ. ಹಳ್ಳಿ ಬೆಣ್ಣೆ ಬರುತ್ತೆ, ಅದೇ ಹಳ್ಳಿ ಬೆಣ್ಣೆ ಖರೀದಿ. ಶಾಂತಪ್ಪ ಬೆಣ್ಣೆ ದೋಸೆ ಹೋದ್ರೆ ನೀವು ಮರಿ ಮೊಮ್ಮಕ್ಕಳು ಕೂಡ ಈ ದಾವಣಗೆರೆ ಬೆಣ್ಣೆ ದೋಸೆ ಮಾಡುವ ವಿಧಾನ ಇನ್ನೂ ಮುಂದುವರಿಸ್ಕೊಂಡು ಹೋಗ್ತಿರೋದು ನೋಡಿ ತುಂಬ ಖುಷಿಯಾಗುತ್ತೆ.
ಬೇರೆ ಕಡೆ ಇರೋಂಗೆ ಮಸಾಲೆಗೆ ಬಿಳಿ ಕಲರ್ ಇದೆ, ಯಾಕೆಂದರೆ ಅರಿಶಿನ ಕಡಿಮೆ ಆಗ್ತದೆ. ಆಮೇಲೆ ಈ ಮಸಾಲೆ ಜಾಸ್ತಿ ಖಾರ ಇಲ್ಲ, ಯಾಕೆಂದರೆ ಚಟ್ನಿ ಖಾರ ಇದೆ. ದಾವಣಗೆರೆಗೆ ಬಂದರೆ ಈ ಬೆಣ್ಣೆ ಮಸಾಲೆ ದೋಸೆ ಮಿಸ್ ಮಾಡಬೇಡಿ. ದಯವಿಟ್ಟು ಟ್ರಾವೆಲ್ ವಿತ್ ಸನ್ನಿಗೆ ಸಬ್ಸ್ಕ್ರೈಬ್ ಮಾಡಿ.